ಇಂದು ಬಿಡುಗಡೆಯಾದಂಥ ಮತ್ತೊಂದು ಪುಸ್ತಕ ಯಶಸ್ವಿ ಬದುಕಿಗೆ ಸರಳ ಸೂತ್ರಗಳು. ಈ ಕೃತಿಯ ಬಗ್ಗೆ ಮಾತನಾಡೋದಕ್ಕೆ ಯಶಸ್ವಿ ಉದ್ಯಮಿ ಹಾಗೆ ಅಕ್ಷರೋದ್ಯಮಿ ಅಂತ ಭಟ್ರು ಇವರನ್ನು ಕರೀತಾರೆ. ರಮಣಶ್ರೀ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರಾದಂಥ ಸುಮಾರು 3 ಪತ್ರಿಕೆಗಳಿಗೆ ಸುಮಾರು 3500ಕ್ಕೂ ಹೆಚ್ಚು ಕ್ಷಣಹೊತ್ತು ಆಣಿಮುತ್ತು ಅಂಕಣಗಳನ್ನು ಬರೆದವರು. 8ಕ್ಕೂ ಹೆಚ್ಚು ಸಂಪುಟಗಳು ಈವರೆಗೆ ಬಿಡುಗಡೆಯಾಗಿ 4 ಲಕ್ಷಕ್ಕೂ ಹೆಚ್ಚು ಪ್ರತಿಗಳು ಮಾರಾಟವಾಗಿವೆ. ಯುವ ಮನಸ್ಸುಗಳನ್ನು ಇವರು ಉದ್ದೇಶಿಸಿ ಆಡುವಂಥ ಮಾತುಗಳು, ಜೊತೆಗೆ ವ್ಯಕ್ತಿತ್ವ ವಿಕಸನದ ಮಾತುಗಳು ಸಾವಿರಾರು ಎಳೆ ಮನಸ್ಸುಗಳಿಗೆ ದಾರಿದೀಪ. 3500ಕ್ಕೂ ಹೆಚ್ಚು ಗಣೇಶನ ಮೂರ್ತಿಗಳ ಸಂಗ್ರಹ ಇವರ ಆಫೀಸ್ನಲ್ಲಿದೆ. ಇವರು ಖಂಡಿತ ನೀವು ಅವಕಾಶ ಆದಾಗ ಹೋಗಿ ನೋಡಬೇಕು. ಹಾಗೆ ಭಟ್ರು ಯಾವಾಗಲೂ ನೆನಪಿಸ್ಕೊಂಡು ಹೇಳ್ತಾರೆ, ಕನ್ನಡ ಪುಸ್ತಕಗಳನ್ನು ಬರೆದು ಕೋಟ್ಯಾಧಿಪತಿಗಳಾದವರು ನಮ್ಮ ಷಡಕ್ಷರಿಯವರು. ಯಾರು ಹೇಳಿದ್ದು ಕನ್ನಡ ಪುಸ್ತಕಗಳಲ್ಲಿ ದುಡ್ಡಿಲ್ಲ ಅಂತ? ಇಂಥ ಪುಸ್ತಕಗಳಲ್ಲೇ ಅಕ್ಷರಗಳಲ್ಲೇ ಕೋಟಿ ಗಳಿಸಿದವರು ಷಡಕ್ಷರಿಯವರು ಅಂತ ಅವರನ್ನು ಅವರ ಮಾತಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ಪೂಜ್ಯರಾದ ವೀರೇಂದ್ರ ಹೆಗ್ಗಡೆ ಅವರಿಗೆ ಪ್ರಣಾಮಗಳು. ಹಿರಿಯರಾದ SL ಭೈರಪ್ಪನವರಿಗೆ ನಮಸ್ಕಾರಗಳು. ನನ್ನ ಆತ್ಮೀಯ ಮಿತ್ರರು, ಅಣ್ಣ ಅಂತ ನಾವು ಕರೆಯೋದವ್ರನ್ನ, ಅವರು ನಾನು ಅಣ್ಣ ಅಂತ ಕರೀತಾರೆ, ಬಸವರಾಜ ಬೊಮ್ಮಾಯಿಯವರು ಅವರಿಗೆ, ತೇಜಸ್ವಿ ಅವರಿಗೆ, ಶೋಭಾ ಮಳವಳ್ಳಿಯವರಿಗೆ, ಮತ್ತು ನನ್ನ ಜೊತೆಗೆ ಪುಸ್ತಕಗಳನ್ನ ಪಬ್ಲಿಷ್ ಮಾಡಿರ್ತಕ್ಕಂತಹ ಕಿರಣ್ ಉಪಾಧ್ಯಾಯ ಅವರಿಗೆ, ರಾಜು ಅಡ್ಕಳ್ಳಿ ಅವರಿಗೆ, ಮತ್ತು ಎಲ್ರಿಗೂ ಹೆಚ್ಚಾಗಿ ವಿಶ್ವೇಶ್ವರ ಭಟ್ರಿಗೆ ನಮಸ್ಕಾರ. ತಮ್ಮೆಲ್ಲರಿಗೂ ನಮಸ್ಕಾರ. ನನ್ನ ಭಾಷಣದ ಆಯಸ್ಸು ಈಗಿಂದ 10 ನಿಮಿಷ ಅಂತೆ. ಯಾಕೆಂದರೆ ನನಗೆ ಕೊಟ್ಟರು 10 ನಿಮಿಷ, ಯಾಕೋ ಸರ್ ಅದರ ಆಯಸ್ಸು 10 ನಿಮಿಷ. 10 ನಿಮಿಷ ಅಂದ ತಕ್ಷಣ ವೀರಣ್ಣ ನಿನ್ನ ಕೈ ತೋರಿಸಪ್ಪ, ಹಿಂಗೆ ನಾನು ಭಾಷಣ ಮುಗಿಸ್ಬಿಡ್ತೀನಿ. ನಾವು ಭಾಳ ಹಿಂದೆ ಒಂದು ಹಾಡು ಕೇಳಿದ್ವಿ, ಚೆಲುವಾಂತ ಚೆನ್ನಿಗನೆ ನಡೆದಾಡು ಬಾ ಅಂತ. ತಾವು ಕೇಳಿರ್ಬೇಕಲ್ಲ ಈ ಹಾಡು, ಚೆಲುವಾಂತ ಚೆನ್ನಿಗನೆ ನಡೆದಾಡು ಬಾ ಅಂತ. ಆ ಹಾಡನ್ನು ಯಾಕೆ ಜ್ಞಾಪಿಸ್ಕೊಂಡೆ ಅಂದರೆ, ಸಾಹಿತ್ಯ ಪ್ರಪಂಚದಲ್ಲಿ ನಲಿದಾಡ್ತಾ ಬಂದಿರತಕ್ಕಂಥ ಚೆಲುವಾಂತ ಚೆನ್ನಿಗ ಯಾರು ಅಂತ ನಿಮ್ಗೆ ಗೊತ್ತು. ವಿಶ್ವೇಶ್ವರ ಭಟ್ರು ಅವರು ಒಳ್ಳೆಯ ಸಂಪಾದಕರಷ್ಟೇ ಅಲ್ಲ, ಒಳ್ಳೆಯ ಅಂಕಣಕಾರರಷ್ಟೇ ಅಲ್ಲ, ಒಳ್ಳೆಯ ಲೇಖಕರಷ್ಟೇ ಅಲ್ಲ. ನಾನು ಅವರು ಮೊನ್ನೆ ಗೋವಾಗೆ 5 ದಿವಸ ಹೋಗಿದ್ವಿ. 5 ದಿವಸದಲ್ಲಿ ನಾನು ಹೇಳಿದೆ ಅವರಿಗೆ, ಕೊನೆ ದಿವಸ ಹೇಳಿದೆ, ಭಟ್ರೆ ನೀವು ಮನುಷ್ಯರಲ್ಲ ಅಂದೆ. ಯಾಕೆ ಅಂದರು, ನೀವು ದೆವ್ವರಿ ಅಂದೆ. ಯಾಕೆ ಅಂದರು, ದೆವ್ವ ಥರ ಕೆಲಸ ಮಾಡ್ತೀರಾ ಅಂತ. 5 ದಿವಸ ಗೋವಾದಲ್ಲಿ 1 ದಿವಸ ಕೂಡ ರೂಮ್ ಬಿಟ್ಟಿಚೆ ಬರಲಿಲ್ಲ. ಬರೀ ಬರವಣಿಗೆ ಪ್ರೂಫ್ ರೀಡಿಂಗು ಇದರಲ್ಲಿ ಆಗಿದ್ದರು. ನಿಜವಾಗೂ ತಪಸ್ವಿ ಅವರು. ಇದರಲ್ಲಿ ದೇವ್ರ ಥರ ಕೆಲಸ ಮಾಡ್ತಾರೆ, ಬಟ್ ದೇವ್ರ ಥರ ಇರ್ತಾರೆ, ಎಲ್ಲರಿಗೂ ಒಳ್ಳೆ ಮಾಡ್ಕೊಂಡಿರ್ತಾರೆ. ಅದೊಂದು ವಿಶ್ವೇಶ್ವರ ಭಟ್ರು. ನಾನು ಅಂಕಣಕಾರ ಆಗಿರಲಿಲ್ಲ, ನಾನು ಅಂಕಣಕಾರ ಮಾಡಿದವರು ವಿಶ್ವೇಶ್ವರ ಭಟ್ರೆ. ನನ್ನ ಪಾಡ್ದಾನೇನೋ ನಾನೇನೋ ವ್ಯಾಪಾರ ಮಾಡ್ಕೊಂಡಿದ್ದೆ, ನಾನು ಕರ್ಕೊಂಬಂದು ಅಂಕಣ ಬರೀರಿ ಅಂತ ಹೇಳಿ ಬರೆಸಿ 1, 2 ಅಲ್ಲ 3000ಕ್ಕೂ ಹೆಚ್ಚು ಅಂಕಣ ಬರೆಸಿದ್ದಾರೆ. ಅದನ್ನ ಪುಸ್ತಕ ಮಾಡೋಕ್ಕೂ ಅವರೇ ಪ್ರೋತ್ಸಾಹ ಮಾಡಿದ್ವಿ. ನನ್ನ 14 ಪುಸ್ತಕಗಳು ನಮ್ಮ ರಮಣಶ್ರೀ ಪ್ರತಿಷ್ಠಾನದಲ್ಲೇ ಪ್ರಕಟ ಆಗಿತ್ತು. ಇದು ಮೊದಲನೇ ಪುಸ್ತಕ ಇವರು ವಿಶ್ವವಾಣಿ ಪ್ರಕಾಶನದ ಇದಾಗಿರೋದು. ತುಂಬ ಚೆನ್ನಾಗಿ ಬಂದಿದೆ, ಪುಸ್ತಕಗಳು ತುಂಬ ಚೆನ್ನಾಗಿ ಬಂದಿದೆ. ಇದು ಎಷ್ಟು ಚೆನ್ನಾಗಿ ಪ್ರಿಂಟ್ ಮಾಡ್ಯಾರೆ ಅಂದರೆ, ಮೊದಲನೇ ಪುಟ ನೋಡಿದ್ರೆ ಖುಷಿಯಾಗುತ್ತೆ, ಎದ್ದು ಬಂದಂಗೆ ಕಾಣುತ್ತೆ. ರೂಪಮ್ಮ, ನಿಮ್ಮ ಪುಸ್ತಕನೂ ಅಷ್ಟೇ, ನೀವು ಎದುರು ನಿಂತ್ಕೊಂಡಂಗೆ ಕಾಣುತ್ತೆ, ಅಷ್ಟು ಚೆನ್ನಾಗಿದೆ ಅದು. ಮತ್ತು ಕಿರಣ್ ಉಪಾಧ್ಯಾಯ ಅವ್ರ ಪುಸ್ತಕದ ಬಗ್ಗೆ ಮಾತಾಡಿದ್ರು. ಅವ್ರು ಹೇಳಿದ್ರು, ನೀವು ಉಭಯ ದೇಶವಾಸಿ, ಪರದೇಶವಾಸಿ ಎಲ್ಲ ಹೇಳಿದ್ರು. ನಾನು ಹೇಳಿದೆ, ಇನ್ನು ಮುಂದೆ ನೀವು 2 ದೇಶವಾಸಿ, ಈ ದೇಶ ಆ ದೇಶ, ಕನ್ನಡದಲ್ಲೇ ಯೋಚನೆ ಮಾಡಿ 2 ದೇಶವಾಸಿ ಅಂತ. ತುಂಬ ಚೆನ್ನಾಗಿ ಬರೀತಾರೆ ಅವ್ರ ಪುಸ್ತಕಗಳು. ತಪ್ಪು ತಿಳಿಬಿಡಿ, ನಾನು ಹೇಳಿದ್ದಾರೆ ನಿಮ್ಮ ಪುಸ್ತಕ ಅಷ್ಟೇ ಅಲ್ಲ, ಇವ್ರ ಬಗ್ಗೆ ಸ್ವಲ್ಪ ಮಾತಾಡಿ ಅಂತ, ಅದಕ್ಕೋಸ್ಕರ ಮಾಡ್ತೀವಿ. ಅವರು ಅಡಿದಾಸ್ ಬಗ್ಗೆ, ಪೂಮಾ ಬಗ್ಗೆ ಹೇಳಿದ್ರು. ನಿಜ ಹೇಳ್ತಾರೆ, ನನಗೆ ಗೊತ್ತೇ ಇರಲಿಲ್ಲ ಅದು. ನಾನು ಯಾರೋ ಅಡಿದಾಸ್ ಅಂದರೆ ಯಾರೋ ತಮಿಳ್ನವ್ರು ಇರಬೇಕು, ಅಡಿದಾಸ ಅಂತ ಅವ್ರು ಇರ್ಬೇಕು ಕಂಡಿದ್ದೆ. ಅಲ್ಲಿ ನೋಡಿದ್ರೆ ಆಮೇಲೆ ಗೊತ್ತಾಯಿತು ಇದು ವಿದೇಶದ್ದು ಅಂತ. ಇನ್ನೊಂದು ವಿಷಯ ನಿಮಗೆ ಗೊತ್ತಾ, ನಾನು ಬಹಳ ವರ್ಷ ಚಿಕ್ಕ ವಯಸ್ಸಿಂದ ಇವತ್ತಿನವ್ರು ಮನ್ಮನೆಯವರು ಅಂದ್ಕೊಂಡಿದ್ದು ಬಾಟಾ ಕಂಪ್ನಿ ಭಾರತದವ್ರದೇ ಅಂತ. ಅವ್ರ ಅಂಕಣದಲ್ಲಿ ಓದೋಕೆ ಗೊತ್ತಾಯಿತು ಬಾಟಾ ಕಂಪ್ನಿ ಮಾಡೋಕ್ಕೆ ಭಾರತದವರಲ್ಲ, ಅದು ಹೊರದೇಶದವರು ಅಂತ. ಹಾಗೆ ಅನೇಕ ಹೊಸ ವಿಷಯಗಳನ್ನು ಅವರು ತಿಳಿಸ್ಕೊಡ್ತಾ ಬರ್ತಾರೆ. ಮತ್ತು
ಇನ್ನೊಂದು ದೊಡ್ಡ ಸಂಗತಿ ಇದೆ, ಕಿರಣ್ ಉಪಾಧ್ಯಾಯ ಭಾಳ ದೊಡ್ಡ ಡ್ರೈವರು, ಗೊತ್ತಾ ನಿಮಗೆ? ಭಾಳ ಒಳ್ಳೆ ಡ್ರೈವರು. 35,000 ಕಿಲೋಮೀಟ್ರ್ ಕಾರನ್ನು ಓಡಿಸಿದ್ದಾರೆ ಅವರು ಮತ್ತು ವಿಶ್ವೇಶ್ವರ ಭಟ್ರ ಜೊತೆಗೆ. ಮತ್ತು ಸೇಫಾಗಿ ಕರ್ಕೊಂಬಂದಿದ್ದಾರೆ. ರಾಜು ಅಡ್ಕಳ್ಳಿಯವರು ಗೊತ್ತಿಲ್ಲ ಎಲ್ಲಿ ಅಡಗಿದ್ರು ಇಷ್ಟು ವರ್ಷ, ಈಗ ಅವ್ರ ಪರಿಚಯ ಆಗ್ತಾಯಿದೆ ನಮಗೆ. ಒಳ್ಳೊಳ್ಳೆದನ್ನು ಭಾಳ ಒಳ್ಳೊಳ್ಳೆ ಘಟನೆಗಳು ಹೇಳಿದ್ರು ಅವರು. ಬಹಳ ಪ್ರೋತ್ಸಾಹಿಸುವಂಥ ಮಾತುಗಳನ್ನ, ಪ್ರೋತ್ಸಾಹವಂಥ ವ್ಯಕ್ತಿಗಳ ಬಗ್ಗೆ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅಡ್ಕಳ್ಳಿಯವರು ಕೂಡ ಉತ್ಪೂರ್ವಕ ಅಭಿನಂದನೆಗಳು. ಇನ್ನು ಎಲ್ಲೋದು ಅಮ್ಮ? ನನ್ನಿಂದ ಇದ್ದೀರಾ? ಥ್ಯಾಂಕ್ ಯು. ರೂಪಮ್ಮ ತುಂಬ ಒಳ್ಳೆಯ ನಿರೂಪಕಿ. ತಾವು ನೋಡಿರಲ್ಲ, ತುಂಬ ಒಳ್ಳೆ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಸಾಮಾನ್ಯವಾಗಿ ಚೆನ್ನಾಗಿ ಮಾತಾಡೋರು ನೋಡೋಕ್ಕೆ ಚೆನ್ನಾಗಿರಲ್ಲ, ಇಲ್ಲ ಬುದ್ಧಿವಂತ ಆಡಿಯನ್ಸು. ನಾನು ಹೇಳಬೇಕಾದ್ದಲ್ಲ, ಅವರೇ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಒಳ್ಳೆಯ ನಿರೂಪಕಿ ಮತ್ತು ಒಳ್ಳೆಯ ಅಂಕಣಕರ್ತಿ ಕೂಡ. ತುಂಬ ಚೆನ್ನಾಗಿ ಪರೀಕ್ಷೆ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಇವತ್ತಿಂದು ಕೂಡ ತುಂಬ ನಾನು ಓದಿದೆ, ತುಂಬ ಚೆನ್ನಾಗಿತ್ತು. ನಾನು ಯಾವುದಾದ್ರು ಅವ್ರದ್ದು ಅಂಕಣ ಚೆನ್ನಾಗಿ ಕಾಣಿದಾಗ ಫೋನ್ ಮಾಡಿ ಅವ್ರಿಗೆ ಹೇಳ್ತಿದ್ದೆ ತುಂಬ ಚೆನ್ನಾಗಿ ಬರೆದಿರ ಅಂತ. ಕೆಲವು ಸರಿ ಫೋನ್ ತೊಗೊಳ್ಳಲ್ಲ ಅವರು, ಕೇಳಿದ್ರೆ ಶೂಟಿಂಗ್ಗಳಿದ್ದೆ ಅಂತ ಹೇಳ್ತಾರೆ. ಅವ್ರ ಪುಸ್ತಕಗಳು ತುಂಬ ಚೆನ್ನಾಗಿ ಬಂದಿದೆ. ಮತ್ತು ವಿಶ್ವೇಶ್ವರ ಭಟ್ರ ಪ್ರಶ್ನೋತ್ತರಗಳ ಬಗ್ಗೆ ಗೀರ್ವಾಣಿಯವರು ತುಂಬ ಚೆನ್ನಾಗಿ ಮಾತಾಡಿದ್ರು. ಎಲ್ಲಿ ಮೇಡಮ್ ಅವರು? ತುಂಬ ಚೆನ್ನಾಗಿ ಮಾತಾಡಿದ್ರಮ್ಮ. ನಿಜವಾಗಿ ತುಂಬ ಗಂಭೀರವಾದ ಸಭೆಯಲ್ಲಿ ತಾವು ಒಳ್ಳೆ ಇದನ್ನು ಮಾಡಿದ್ವಿ. ಭಟ್ರ ಪ್ರಶ್ನೆಗಳಿಗೆ, ಅನೇಕ ಪ್ರಶ್ನೆಗಳಿಗೆ ನಾನು ಎಷ್ಟೋ ಸಲ ಅವ್ರ ಪ್ರಶ್ನೆ ಕೇಳ್ತೀನಿ, ಅವ್ರ ಉತ್ತರಗಳು ತುಂಬ ಚೆನ್ನಾಗಿರ್ತದೆ. ಮತ್ತು ನನ್ನ ಪುಸ್ತಕದಲ್ಲಿ ಒಂದು ಇದಿತ್ತು, ಬಹುತೇಕ ಪ್ರಖ್ಯಾತ ನಟಿಯರು ಒಂದು ಬಟ್ಟೆ ತೊಟ್ಟ ಬಟ್ಟೆಯನ್ನು ಮತ್ತೆ ಸೆಕೆಂಡ್ ಹ್ಯಾಂಡ್ ಬಟ್ಟೆಯನ್ನು ಉಪಯೋಗಿಸಲ್ವಂತೆ, ಆದರೆ ಸೆಕೆಂಡ್ ಹ್ಯಾಂಡ್ ಗಂಡರನ್ನೇ ಮದುವೆ ಆಗ್ತಾರಂತೆ. ಲೀಸ್ಟ್ ಗೊತ್ತಲ್ಲ ನಿಮ್ಗೆ ಯಾರ್ಯಾರು ಅಂತ. ನಾ ಹೇಳಬೇಕಾದಿಲ್ಲ, ನಾ ಅದನ್ನು ಭಟ್ರಿಗೆ ಹೇಳಿದ್ದೆ. ಈಗ ನಮ್ಮ ಹಿರಿಯರಾದ ಬಸವ ಬೊಮ್ಮಾರಿಗೆ ತೋರಿಸಿದೆ ಅದನ್ನ. ಅದು ಓದ್ಬಿಟ್ಟು ಹೇಳಿದವರು ಸಾಯಂಕಾಲ ಬನ್ನಿ ಹೇಳ್ತೀನಿ ಅಂದರು ಅವರು. ನಿಜವಾಗೂ ಬಹಳ ಒಳ್ಳೆ ಆಡಿಯನ್ಸ್ ಭಟ್ರೆ, ಭಾಳ ಒಳ್ಳೆ ಆಡಿಯನ್ಸು. ಕೆಲವು ಸರಿ ಎಷ್ಟೋ ಸರಿ ಜೋಕ್ ಶುಕ್ರವಾರ ಹೇಳಿದ್ರೆ ಸೋಮವಾರ ನಗ್ತಾರೆ. ಅದೇ ತಾವು ತಕ್ಷಣ ನಗ್ತಿರಲ್ಲ, ತಕ್ಷಣ ಇರಲಿ, ನಾ ಹೇಳೋಕ್ಕೆ ಮುಂಚೆನೇ ನಗ್ತಿರಲ್ಲ ಅವ. ಇದರಲ್ಲಿ ಅಂಥ ಕೀಟ್ಲೆ ಸೂತ್ರಗಳು ಅಷ್ಟೇ ಅಲ್ಲ, ಕೆಲವು ಈಗ ತಾನೇ ಕಿರಣ್ ಹೇಳಿದ್ರು ಭಾಳ ಒಳ್ಳೆ ಇದು ಕೊಟ್ಟಿರ ಅಂತ. ಇದು ಚೆಸ್ ಆಟದಲ್ಲಿ ರಾಜ ಇರಲಿ, ರಾಣಿ ಇರಲಿ, ಮಂತ್ರಿ ಇರಲಿ, ಕುದುರೆ ಇರಲಿ, ಒಂಟೆ ಇರಲಿ, ಸೈನಿಕ ಇರಲಿ, ಎಲ್ಲವೂ ಆಟ ಮುಗಿದ ಮೇಲೆ ಒಂದೇ ಡಬ್ಬದಲ್ಲಿ ಹೋಗಿ ಮಲಗ್ತಾರೆ ಅಂತ. ನಾವು ಅಷ್ಟೇ ಅಲ್ವಾ, ಎಷ್ಟೇ ದೊಡ್ಡ ಪದವಿ ಇರಲಿ, ಎಷ್ಟೇ ದೊಡ್ಡದಿರಲಿ, ನಾವು ಕೂಡ ಕೊನೆಯಲ್ಲಿ ಹೋಗಿ ಮಲಗೋದು ಒಂದೇ ಕಲೆ. ರಾಜು ಅಡ್ಕಳ್ಳಿಯವರೇ, ನೀವು ಹೇಳ್ತೀರಾ, ನಾನು ಇನ್ನೊಂದು ವಿಷಯ ಹೇಳ್ತೀನಿ. ನನ್ನ ಮನೆಯವರು, ನಮ್ಮ ತಂದೆ ತಾಯಿ, ಚಿಕ್ಕಮ್ಮ, ಅತ್ತೆ, ನನ್ನ ಶ್ರೀಮತಿ ಎಲ್ಲರದ್ದು ನಾವು ಮಂಡು ಮಾಡೋದು ಚಾಮರಾಜಪೇಟೆನಲ್ಲೇ. ಅಲ್ಲಿಗೆ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ಸ್ಥಳ ಇಲ್ಲ ಇಲ್ಲಿ, ಬೇರೆ ಕಡೆ ಹೋಗಬೇಕು ಅಂತ. ನಾನು ಅಲ್ಲಿ ಒಬ್ಬರು ವೆಂಕಟೇಶ್ ಅಂತಿದ್ದಾರೆ, ಅವ್ರಿಗೆ ಹೇಳಿಟ್ಕೊಂಡು ನೋಡಪ್ಪ, ನಮ್ಮ ಒಂದು ಸಣ್ಣ ಜಾಗ ನನಗೆ ಇಟ್ಟಿರೋ ಇಲ್ಲಿ, ಪ್ರತಿ 18ನೇ ತಾರೀಕು ಇಲ್ಲ ನಮ್ಮ ತಂದೆಯವ್ರ ತಿಥಿ ದಿವಸ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಬರ್ತೀವಿ. ಬಂದಾಗಲ್ಲ ಅವ್ನು ಏನಪ್ಪ ವೆಂಕಟೇಶ್ ಅಂದರೆ, ಸರ್ ನಾನು ರೆಡಿ, ನೀವು ಮನಸ್ಸು ಮಾಡೋಕ್ಕಷ್ಟೇ ಅಂತ. ನಾ ಅಲ್ಲಿಗೆ ಹೋದಾಗೆಲ್ಲ ನನ್ನ ಜೊತೆ ನನ್ನ ಮಗ ವೀರೇಂದ್ರ, ಮಗಳು ಅರುಣ, ರೂಪ ಎಲ್ಲರೂ ಇರ್ತಾರೆ, ಸೊಸೆ ಎಲ್ಲರೂ ಇರ್ತಾರೆ. ಅವ್ರು ಕೇಳ್ತಾರೆ ಏನಪ್ಪ ಇದ್ದು ಅಂತ. ಏನು ಹೇಳಪ್ಪ, ನಂದು ಒಂದು ಒಪ್ಪಂದ ಇದೆ, ಆ ಒಪ್ಪಂದ ವೀರಣ್ಣ ಇವತ್ತು ಹೇಳ್ಬಿಟ್ಟಿದ್ದೀನಿ. ಸರಳ ಸೂತ್ರಗಳು
ಬೊಮ್ಮಾಯಿ ಸರ್ ಕೇಳಿದ್ರು, ಇನ್ನು ಒಬ್ಬರಿಗೆ ಮಾತ್ರ ಎಲ್ರಿಗೂ ಅಪ್ಲೈ ಆಗತ್ತಾ ಅಂತ. ಎಲ್ಲರಿಗೂ ಅಪ್ಲೈ ಆಗತಕ್ಕಂಥ ಸೂತ್ರಗಳಿದು. ನಿಜ ಹೇಳ್ತೀನಿ, ನಮ್ಮೆಲ್ಲರ ಬಹುತೇಕರ ಜೀವನ ಸರಳವಾಗಿ ಇರ್ತದೆ. ನಾವು ಅದನ್ನು ಕಾಂಪ್ಲಿಕೇಟ್ ಮಾಡ್ಕೋತೀವಿ ಅಲ್ವಾ. ನಮ್ಮ ವೃತ್ತಿಯ ಬಗ್ಗೆ ಇರ್ಬೋದು, ನಮ್ಮ ಪ್ರವೃತ್ತಿಯ ಬಗ್ಗೆ ಇರ್ಬೋದು, ಇಲ್ಲ ಇನ್ನೊಂದು ನಮ್ಮ ಹೆಸರು ಬಗ್ಗೆ ಇರ್ಬೋದು, ಇನ್ನೊಂದು ಬಗ್ಗೆ ಇರ್ಬೋದು, ನಾವು ಅದನ್ನು ಕಾಂಪ್ಲಿಕೇಟ್ ಮಾಡ್ಕೊಂಡು ತುಂಬ ಸೀರಿಯಸ್ ತೊಗೊಳ್ತೀವಿ. ನಮ್ಮನ್ನು ಯಾರನ್ನ ನಂಗೆ ಚೆನ್ನಾಗಿ ಜ್ಞಾಪಕ, ರಮೇಶ್ ಪೈ ಅವರು ಒಂದು ಸರಿ ಹೇಳಿದರು, ಅವರು ಪೈಗಳ ಮಧ್ಯೆ ಜಗಳ ನಡೀತಿತ್ತಲ್ಲ, ಆವಾಗ ಅವ್ರನ್ನ ಕೇಳಿದೆ ಪೈಗಳನ್ನ, ಇಬ್ಬರು ಸೇರಿ ರಾಜಿ ಮಾಡ್ಕೊಳಕ್ಕಾಗಲ್ವಾ ಅಂತ. ಇಲ್ಲ ಏನೋ ತೊಗೊಳೋದು ಮಾಡ್ಕೊಳಕ್ಕಾಗಲ್ವಾ ಅಂತ. ಅವ್ರು ಹೇಳಿದ್ರು ಮಾಡ್ಬೋದು, ಬಟ್ ಏನಪ್ಪ ಅಂದರೆ 27 ವರ್ಷದ ಮುಂಚೆ ನಾನು ಅವನು ಕತ್ತೆ ಅಂತ ಬೈದಿದ್ದ, ನಾನು ಹೆಂಗೆ ರಾಜ ಮಾಡ್ಕೊಳ್ಳಿ ಅಂತ. ನಾನು ಹೇಳಿದೆ, ಸರ್ ನಿಮ್ಮನ್ನು ಕತ್ತೆ ಅಂದವನು ಬದುಕಿಯಾನೋ ಸತ್ತೋ ಏನೋ ಗೊತ್ತಿಲ್ಲ, ಬಟ್ ನೀವು ಕತ್ತೆ ಉಳಿದ್ಬಿಟ್ರಲ್ಲ ಸರ್. ಯಾರನ್ನ ಹೀಗೆ ಅಂದಾಗ ಸರಳ ಸೂತ್ರಗಳು ಅಷ್ಟೇ, ನಾನು ಬರ್ತಕ್ಕಂಥ ಅನೇಕ ಸರಳ ಸೂತ್ರಗಳು ಅಷ್ಟೇ, ಬಹಳ ಕಾಂಪ್ಲಿಕೇಟೆಡ್ ಅನ್ನಲ್ಲ. ಬದುಕಿನಲ್ಲಿ ಗುರಿಗಳು ಸಾಧನೆಗಳು ಎಷ್ಟು ಅವಶ್ಯಕವೋ ಅಷ್ಟೇ ಅವಶ್ಯಕ ನಗು ಮತ್ತು ನಲಿವುಗಳು. ಎರಡರಲ್ಲಿ ಯಾವುದನ್ನು ಉದಾಸೀನ ಮಾಡಬಾರದು ಅಲ್ವಾ. ನಮ್ಮ ಕೆಲಸ ನಮಗೆ ತುಂಬ ದೊಡ್ಡದು ಅನಿಸುತ್ತೆ, ಆದರೆ ನಾನು ಬರೋಕ್ಕೆ ಮುಂಚೆ ಈ ಕುರ್ಚಿನಲ್ಲಿ ಎಷ್ಟೋ ಜನ ಕೂತು ಹೋಗಿದ್ದಾರೆ, ನಾನು ಹೋದ್ಮೇಲೂ ಎಷ್ಟೋ ಜನ ಬಂದು ಕೂರ್ತಾರೆ. ಅದನ್ನು ಸೀರಿಯಸ್ಸಾಗಿ ತೊಗೊಂಡು ನಾವು ಮಾಡ್ತೀವಲ್ಲ, ಅದು ಸ್ವಲ್ಪ ನಗೋದು, ಸ್ವಲ್ಪ ನಗ್ತಾ ಇರೋದು. ಆ ದೃಷ್ಟಿಯಲ್ಲಿ ನಮ್ಮ ಬೊಮ್ಮಾಯಿ ಸಾಹೇಬರು ಭಾಳ ಒಳ್ಳೆಯವರು. ನಗ್ನಗ್ತಾ ಇರ್ತಾರೆ. ನಾನು ಹೇಗೆ ಸಹ ನೋಡಿದ್ದೀನಿ, ಎಂಥ ಸರಿ ಸಂದರ್ಭದಲ್ಲೂ ಕೂಡ ನಗ್ನಗ್ತಾ ಇರ್ತಾರೆ. ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ನಗ್ನಗ್ತಾನೇ ಇರ್ತಾರೆ ಅವರು. ಇನ್ನೊಂದು, ನೀವು ಯಾಕೆ ನಕ್ರೀಗ? ಅಲ್ಲ, ನಾನು ಹೇಳಿದ್ದು ಅವ್ರು ನಗ್ತಾ ಇರ್ತಾರೆ ಅಂತ. ಗೀರ್ವಾಣಿಯವರು ತುಂಬ ಚೆನ್ನಾಗಿ ಎಲ್ಲ ಬರ್ಕೊಂಬಂದು ಎಲ್ಲ ಇದನ್ನು ಪುಸ್ತಕದ ಬಗ್ಗೆ ಮಾತಾಡಿದ್ರು. ನಾನು ಬರ್ಕೊಂಬರಲ್ಲ, ಯಾಕೆಂದರೆ ನಾನು ಮೊದಲು ಬರ್ಕೊಂಡು ಹೋಗ್ತಾಯಿದ್ದೆ, ಈ ನಡಿ ಬಿದ್ದುಬಿಟ್ಟಿದ್ದೀನಿ. ಒಂದು ಸರಿ ಒಂದು ಕಡೆ ಭಾಷಣ ಮಾಡೋಕ್ಕಾಯಿತು, ನಾನು ಸೆಕ್ರೆಟ್ರಿ ಹೇಳಿದ್ದೆ, ನನಗೆ 10 ನಿಮಿಷ ಆಗೋಷ್ಟು ಭಾಷಣ ಬರ್ಕೊಡ್ರಿ ಅಂತ. ಅವ್ರು ಬರ್ಕೊಟ್ಟಿದ್ರು. ನಾನು ಹೋಗಿ ಭಾಷಣ ಮಾಡೋಕ್ಕೆ ಶುರು ಮಾಡಿದೆ, ಓದೋಕ್ಕೆ ಶುರು ಮಾಡಿದೆ. 10 ನಿಮಿಷ ಆಯಿತು, 20 ನಿಮಿಷ ಆಯಿತು, 30 ನಿಮಿಷ ಆಯಿತು. ಆಮೇಲೆ ಬಂದಮೇಲೆ ಆಫೀಸ್ ಮೇಲೆ ಕೇಳಿ, ಏನು ರೀ ಇದು 10 ನಿಮಿಷಕ್ಕೆ ಭಾಷಣ ಕೊಡಿ ಅಂದರೆ ನೀವು 30 ನಿಮಿಷಕ್ಕೆ ಕೊಟ್ಟಿರಿ ಅಂತ. ಅವ್ರು ಹೇಳಿದ್ರು, ಸರ್ ನಾನು ಕೊಟ್ಟಿದ್ದು 10 ನಿಮಿಷಕ್ಕೆ 3 ಕಾಪಿ ಇಟ್ಟಿದ್ದೆ, ನೀವು 3 ಆವತ್ತಿಂದ ನಾನು ಬರ್ಕೊಂಡು ಹೋಗಲ್ಲ. ಸಭಿಕರು ನೋಡಿ, ಪರಗಳ ಒಳ್ಳೆಯ ಸಭಿಕರು ಅಂದರೆ ಮಾತಾಡ್ತೀನಿ, ಇಲ್ಲದ್ರೆ ನಿಲ್ಲಿಸ್ಬಿಡ್ತೀನಿ. ನಮ್ಮ ಸ್ವಾಮಿಗಳು ಒಬ್ಬಿದ್ದಾರೆ, ಅನುಭವಾನಂದಜಿ ಅಂತ, ಬಹಳ ಒಳ್ಳೆಯ ಉಪನ್ಯಾಸಕಾರರು. ಉಪನಿಷತ್ ಬಗ್ಗೆ ಮಾತಾಡಲಿ, ಭಗವದ್ಗೀತೆ ಬಗ್ಗೆ ಮಾತಾಡಲಿ, ಯಾವ್ದು ಬಗ್ಗೆ ಮಾತಾಡಿದ್ರು ಕೂಡ ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಆದರೆ ಮಾತಿನ ಮಧ್ಯೆ ನಗೆ ಹನಿ ಸೇರಿಸ್ತಾರೆ. ಎಂಥ ಸೀರಿಯಸ್ ಸಬ್ಜೆಕ್ಟ್ ಕೂಡ 1.5 ಗಂಟೆ ಭಾಷಣ ಅಂದರೆ ಕನಿಷ್ಠ ಪಕ್ಷ ಒಂದು 15-20 ಸರಿ ಅವರು ನಗಿಸಿರ್ತಾರೆ ಜನಗಳನ್ನ. ಒಂದು ಸರಿ ಅವ್ರು ಭಾಷಣ ಮಾಡ್ತಿರ್ಬೇಕಾದ್ರೆ, ಉಪನ್ಯಾಸ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ನಗ್ತಾಯಿದ್ರು. ಜೋಕ್ ಹೇಳಿದಾಗ ಒಬ್ಬ ಹೆಂಗಸ್ ಮಾತ್ರ ಮುಂದೆ ಕೂತಿದ್ರು, ಅಮ್ಮ ನೀವಲ್ಲ, ಒಬ್ಬ ಹೆಂಗಸ್ ಮಾತ್ರ ಮುಂದೆ ಕೂತಿದ್ರು, ನಗಲೇ ಇಲ್ಲ, ಅವ್ರು ಗಂಭೀರವಾಗಿ ಹಿಂಗೆ ಕೂತಿದ್ರು. ಸಾಮಾನ್ಯವಾಗಿ ಉಪನ್ಯಾಸ ಮುಗಿದ್ಮೇಲೆ ಎಲ್ಲರೂ ಹೋಗಿ ಸ್ವಾಮಿ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳೋ ಪದ್ಧತಿ. ಆವತ್ತು ಸ್ವಾಮಿಗಳೇ ಎದ್ದು ಬಂದು ಆಮೇಲೆ ನಮಸ್ಕಾರ ಮಾಡಿ, ಅಮ್ಮ ನಾನು ನೀವು ನಮಸ್ಕಾರ ಮಾಡ್ತೀನಿ, ಎಷ್ಟು ಜೋಕ್ಗಳು ಹೇಳಿದೆ, ಎಷ್ಟು ಇದು ಮಾಡಿದೆ, ಎಲ್ಲರೂ ನಕ್ಕೊಂಡು ನೀವು ನಗಲಿಲ್ಲಮ್ಮ ಅಂತ. ಆಗ ಹೇಳಿದ್ರು, ಸ್ವಾಮೀಜಿ ನೀವು ಜೋಕ್ ಹೇಳಿದ್ದು ಕೇಳಿಸ್ಕೊಂಡೆ, ಅದು ಅರ್ಥನೂ ಆಯಿತು, ನಗಬೇಕು ಅಂತಲಿತ್ತು, ಇವತ್ತು ಹಲ್ಲು ಕಟ್ಸ್ಕೊಂಬಂದಿದ್ದೀನಿ, ನಾನು ಏನು ಮಾಡಲಿ. ನೀವು ಯಾರು ಹಲ್ಲು ಕಟ್ಸ್ಕೊಂಬಂದಿಲ್ವಲ್ಲ, ಅದೇ ಭಾಳ ಸಂತೋಷ. ಆದ್ಮೇಲೆ ನನ್ನ ಕೃತಜ್ಞತೆಗಳು, ಧನ್ಯವಾದಗಳು ವಿಶೇಷ ಭಟ್ರಿಗೆ ಈ ಪುಸ್ತಕ ಪ್ರಕಟಿಸಿದ್ದಕ್ಕೆ, ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ನಿಮ್ಮೆಲ್ಲರಿಗೂ ಇನ್ನೂ ಹೆಚ್ಚು ಬಗ್ಗೆ ಇದು ಹೇಳೋಕ್ಕೆ ಹೋಗಲ್ಲ. ಹೇಳಿದ್ರೆ ನೀವು ಪುಸ್ತಕ ತೊಗೊಂಡು ಓದಿ, ಅದನ್ನು ಚೆನ್ನಾಗಿದ್ದರೆ ನಂಗೆ ತಿಳಿಸಿ, ಚೆನ್ನಾಗಿಲ್ಲದಿದ್ದರೆ ಬಿಸಾಕ್ಬಿಡಿ ಪುಸ್ತಕನ ಅಷ್ಟೇ. ನೀವೆಲ್ಲರೂ ಹಿರಿಯರು, ಗಣ್ಯರು, ಭಾಳ ಜನ ದೊಡ್ಡವರೆಲ್ಲ ಬಂದಿದ್ದೀರಾ. ನಾನು ಹೇಳಿದ ಎಲ್ಲ ಮಾತುಗಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀರಾ.
ನಾನು ದೇವ್ರನ್ನ ಕೇಳ್ಕೊಳ್ಳೋದು ಇಷ್ಟೇ, ನೀವು ಎಷ್ಟು ವರ್ಷ ಬದುಕಬೇಕು ಅಂತ ಗೊತ್ತಿಲ್ಲ, ಏನೊಂದು 100-200 ವರ್ಷ ಬದುಕಬೇಕು ಅಂತ ನಿಮ್ಗೆ ಆಸೆ ಇರ್ಬೋದು. ಆ 100-200 ವರ್ಷ ಕೂಡ ತಾವು ನಗ್ನಗ್ತಾನೇ ಇರಿ, ನಿಮ್ಮ ಮುಖದ ಮೇಲೆ ನಗು ಮಾಸದೇ ಇರಲಿ ಅಂತ ಹೃತ್ಪೂರ್ವಕವಾಗಿ ಹಾರೈಸ್ತೇನೆ. ಮತ್ತೊಮ್ಮೆ ಎಲ್ಲ ಹಿರಿಯರಿಗೆ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮಸ್ಕಾರ.